Watch full episodes on Jio Hotstar. ಇವತ್ತು PT ಸಾರು ಬಿಸಿಲಲ್ಲಿ ನನ್ನ ಎಕ್ಸರ್ಸೈಸ್ ಮಾಡಿಸಿ ತುಂಬಾ ಸುಸ್ತು ಮಾಡಿಸ್ಬಿಟ್ರು. ಬೇಗ ರೂಮ್ಗೆ ಹೋಗಿ ಫ್ಯಾನ್ ಕೆಳಗೆ ಕೂತ್ಕೊಂಡು ತಣ್ಣಗಿರೋ ಗಾಳಿ ತಗೋಬೇಕು. ಈ ಬಿಸಿಲಿಂದ ನನ್ನ ಪ್ರಾಣ ಹೋಗ್ತಿದೆ. ಇಟ್ಸ್ ವೆರಿ ಹಾಟ್ ಮ್ಯಾನ್. ಇವಾಗ ನೋಡು ಅವನಿಗೆ ನಾನು ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ಅರೆ ಏನಿದು, ಈ ಫ್ಯಾನ್ ಈಗ್ಲೇ ಕೆಟ್ಟೋಗ್ಬೇಕಾ? ನನ್ಗೆ ಸೆಕೆಯಿಂದ ನನ್ನ ತಲೆನೇ ಕೆಟ್ಟೋಗ್ತಿದೆ. ಕನೆಕ್ಷನ್ ಇರಲ್ಲ, ಫ್ಯಾನು ತಿರ್ಗಲ್ಲ. ಗೋಪು ಟೆನ್ಷನ್ ನಲ್ಲಿ ಕೋಪದಲ್ಲಿ ಇರೋದನ್ನ ನೋಡಿದ್ರೆ ಇಂಡಿಯಾ ಮ್ಯಾಚ್ ಗೆದ್ದಾಗೂ ಅಷ್ಟು ಸಂತೋಷ ಆಗಲ್ಲ ನನಗೆ. ಗೋಪು ತಗೊಳ್ಳೋ ಟಿಶ್ಯೂ ಪೇಪರು. ನಿನ್ ಫ್ಯಾನ್ ಕೆಲಸ ಮಾಡ್ತಾ ಇಲ್ಲ ಅಲ್ವಾ, ಒರೆಸ್ಕೊಳ್ಳೋದಕ್ಕೆ ಕೆಲ್ಸಕ್ಕೆ ಬರುತ್ತೆ. ಗೋಪು ನೋಡಿ ಅವನು ಕರೆಕ್ಟ್ ಟೈಮ್ಗೆ ತಿಸೂಸ್ ತಗೊಂಡ್ ಹೆಂಗ್ ಬಂದ. ಐ ಆಮ್ ಸಾರ್, ಹಿ ಓನ್ಲಿ ಡ್ಯಾಮೇಜ್ ದಟ್ ಫ್ಯಾನ್. ಗೋಪಾಲ್, ಮಾಧವ್, ಯಾವುದೇ ಸಮಸ್ಯೆ ಇಲ್ಲ ಅಲ್ವಾ? ಸರ್ ನೋಡಿ ಸರ್, ಗೋಪು ರೂಮಲ್ಲಿ ಫ್ಯಾನೇ ತಿರುಗ್ತಾ ಇಲ್ಲ. ಇಷ್ಟೊಂದು ಬಿಸಿಯಲ್ಲಿ ಗೋಪು ಫ್ಯಾನ್ ಇಲ್ದೆ ಈ ರೂಮಲ್ಲಿ ಹೇಗಿರ್ತಾನೆ? ನನಗೇನೋ ಅವನು ಈ ಹಾಸ್ಟೆಲ್ ನ ಬಿಟ್ಟು ಬೇರೆ ಎಲ್ಲಾದ್ರೂ ಇರ್ಬೇಕಾಗತ್ತೆ ಸ್ವಲ್ಪ ದಿನಕ್ಕೆ. ಸೋ ಸ್ಯಾಡ್. ಸರ್, ಬೇರೆ ಎಲ್ಲೋ ಯಾಕೆ? ನನ್ನ ಜಿಗ್ರಿ ಗೆಳೆಯ ಮಾಧವ್ ರೂಮ್ ಇದೆಯಲ್ಲ ಅಲ್ವಾ ಮಾಧವ್? ನಾನ್ ಬೇರೆ ಎಲ್ಲೋ ಯಾಕೆ ಹೋಗ್ಲಿ? ಹೇಳು. ಸರ್, ನೀವೇನಾದ್ರೂ ಪರ್ಮಿಷನ್ ಕೊಟ್ರೆ ನಾನು ಮತ್ತೆ ಲಕ್ಷ್ಮಣ್ ಮಾಧವ್ ರೂಮ್ಗೆ ಶಿಫ್ಟ್ ಆಗ್ತೀವಿ. ನಾವೆಲ್ಲ ಬೆಸ್ಟ್ ಫ್ರೆಂಡ್ಸ್, ಅಣ್ಣ ತಮ್ಮಂದಿರಿದ್ದಂಗೆ. ಇದು ತುಂಬಾ ಒಳ್ಳೆ ಐಡಿಯಾ. ಅಷ್ಟೊತ್ತವರೆಗೂ ನಾನು ಫ್ಯಾನ್ ನ ರೆಡಿ ಮಾಡಿಸ್ತೀನಿ. ನೀವಿಬ್ರು ಮಾಧವ್ ರೂಮ್ಗೆ ಶಿಫ್ಟ್ ಆಗ್ಬಿಡಿ, ಸರಿನಾ ಮಕ್ಕಳೇ? ಆದ್ರೆ ಸರ್, ನಮ್ ರೂಮ್ ಆಲ್ರೆಡಿ ಹೌಸ್ಫುಲ್ ಅಲ್ವಾ? ಏನು ತೊಂದ್ರೆ ಇಲ್ಲ ಮಾಧವ್, ನಾವ್ ಅಡ್ಜಸ್ಟ್ ಮಾಡ್ಕೊಂತೀವಿ. ನೋಡ್ದ, ಗೋಪಾಲ್ ಅನ್ಕೊಂಡಿದ್ರೆ ಹೊರಗಡೆ ಎಲ್ಲೋ ಇರ್ಬೋದಾಗಿತ್ತು. ಆದ್ರೆ ನಿನ್ ಜೊತೆ ಇರ್ಬೇಕು ಅಂತ ಅವನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ರೆಡಿ ಆಗಿದ್ದಾನೆ. ವಾ, ಗೆಳತನ ಅಂದ್ರೆ ಗೋಪಾಲ್ ಮತ್ತೆ ಮಾಧವ್ ತರ ಇರ್ಬೇಕು, ಇಲ್ಲ ಅಂದ್ರೆ ಇರ್ಲೇಬಾರ್ದು. ಹೋಗಿ, ಆಲ್ ಆಫ್ ಯು ಸ್ಟೇ ಟುಗೆದರ್. ಕೈ ದೊಡ್ಡದಾಗಿ ದೋಸ್ತಿ ಮಾಡಕ್ ಬಂದ್ಬಿಟ್ಟ. ಗಾಯ್ಸ್, ನಮ್ಮನ್ನ ಸ್ವಾಗತ ಮಾಡೋದಿಲ್ವಾ? ಬೇಡ ಬಿಡು, ನಮ್ಮ ಮನೆಗ್ ಬರೋದಕ್ಕೆ ಯಾಕೆ ಸ್ವಾಗತ ಮಾಡ್ಬೇಕು? ಈ ಬ್ಯಾಗ್ ನ ಇಲ್ಲಿ ಇಡೋ ಹಾಗಿಲ್ಲ. ಮತ್ತೆಲ್ಲಿಡೋದು? ಹೇಳು. ನನ್ ತಲೆ ಮೇಲೆ ಇಟ್ಬಿಡು. ಓಕೆ, ಆಸ್ ಯು ವಿಶ್. ಗೋಪು ಲುಕ್, ಗೋದೆ ಮೇಲೆ ಹುಕ್ಸ್ ಹಾಕಿದ್ದಾವೆ. ನಮ್ ಬ್ಯಾಗ್ ನ ಅಲ್ಲೇ ತಗ್ಲಾಕನ ಬಾ. ಇದನ್ನ ನಿಂದೇ ರೂಮ್ ಅನ್ಕೋ. ಬಿ ಕಂಫರ್ಟಬಲ್, ಓಕೆ? ಗುಡ್ ಐಡಿಯಾ ಲಕ್ಷ್ಮಣ್. ಮಾಧವ್, ನಿನ್ ಬಟ್ಟೆನ ಅಲ್ಲಿಂದ ತೆಗಿ. ಅಲ್ಲಿ ನಾವು ನಮ್ ಬ್ಯಾಗ್ ಇಡ್ತೀವಿ. ಬೇಗ ತೆಗಿ. ನಮ್ಮ ಬಟ್ಟೆಗಳು ಇಲ್ಲೇ ಇರುತ್ತೆ. ನಿನ್ನ ಬ್ಯಾಗ್ ಅನ್ ಬೇಕಾದ್ರೆ ಬೇರೆ ಎಲ್ಲಾದ್ರೂ ತಗೊಂಡ್ ಹೋಗು. ಗೋಪು ಲುಕ್, ಅಲ್ಲಿ ಖಾಲಿ ಜಾಗ ಇದೆ. ನಮ್ ಬ್ಯಾಗ್ ನ ಅಲ್ಲೇ ಇದನ್ನ ಬಾ. ನದಿ ಇರೋ, ಇಲ್ಲಿ ಯಾವ ಸಾಮಾನು ಇಡೋ ಹಾಗಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು, ತಗೊಳ್ಳಿ. ಲಕ್ಷ್ಮಣ್, ತುಂಬಾ ಹೊಟ್ಟೆ ಹಸಿತಿದೆ ಕಣೋ. ಏನಾದ್ರೂ ತಿನ್ನೋಣ, ನಡಿ. ವಾವ್ ಗೋಪು, ನಿನ್ ಫೇವ್ರೆಟ್ ಚಾಕ್ಲೇಟ್ ಲಾಲಿಪಾಪ್. ನಾಚ್ಕೊಳ್ಳೋದ್ ಯಾಕೆ? ಇದ್ ನಾನ್ ನಿಂದೇ ರೂಮ್ ಅನ್ಕೋ. ಬಿ ಕಂಫರ್ಟಬಲ್. ನದಿ, ಲಾಲಿಪಾಪ್ ತಿನ್ನೋಣ. ನಾವ್ ಇಷ್ಟೊಂದ್ ಜನ ಇದೀವಿ, ನೀನ್ ಒಬ್ನೇ ಲಾಲಿಪಾಪ್ ತಿಂತಿದ್ಯಾ? ಬ್ಯಾಡ್ ಮ್ಯಾನರ್ಸ್, ವೆರಿ ಬ್ಯಾಡ್. ಗೋಪು, ಡೋಂಟ್ ಬಿ ಸೈ. ತಗೋ, ಲಾಲಿಪಾಪ್ ತಿನ್ನು. ಇದನ್ನ ನಿನ್ ರೂಮೇ ಅನ್ಕೋ. ಬಿ ಕಂಫರ್ಟಬಲ್. ಈ ಲಾಲಿಪಾಪ್ಸ್ ನಮ್ದು, ಸುಮ್ನಿಟ್ಬಿಡ್ರೋ. ಅತಿಥಿನ ದೇವ್ರು ಅಂತಾರೆ. ಮೊದ್ಲು ಅತಿಥಿ ತಿನ್ನೋದಕ್ ಬಿಡು, ಆಮೇಲೆ ನೀನ್ ತಿನ್ವಂತೆ. ಇಲ್ಲ, ಎಲ್ಲ ಗಲೀಜ್ ಮಾಡ್ಬಿಟ್ರಲ್ರೋ. ಗ್ರೌಂಡ್ ಮಾಡಕ್ ಬಿಟ್ಟಿದ್ದೀರಾ? ಬುಕ್ ತೆಗೆದ್ರೆ ಸಾಕು, ನಿದ್ದೆ ಬರಕ್ ಶುರು ಆಗ್ಬಿಡತ್ತೆ.
ಈಗ ಇವಂದು ನಿದ್ದೆ ಕೆಡ್ಸೋಣ. ಗಂಟ್ಲಲ್ಲಿ ಕಿಚ್ಕಿಚಿ ಆಗ್ತಿದೆ. ಜಾಸ್ತಿ ಆಯ್ತು. ನನ್ನ ರೂಮ್ ಬಂದಾಗಿಂದ ನೀನು ನನ್ನ ಇಂಟೀರಿಯರ್ ಹಾಳು ಮಾಡಕ್ ಬಿಟ್ಟಿದ್ಯಾ. ಇಷ್ಟೊಂದು ಕೋಪ ಯಾಕೆ ಮಾಡ್ಕೊಂತೀಯ ಬ್ರೋ? ಬಹುಶಃ ನಿನ್ ರೂಮ್ ಅಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇದೆ ಅನ್ಸುತ್ತೆ, ಅದಕ್ಕೆ ನನಗೆ ಕೆಮ್ಮು ಬರ್ತಿದೆ. ನೆಗೆಟಿವ್ ಎನರ್ಜಿ. ನಾವು ಈ ರೂಮ್ ನ ರೀಡಿಸೈನ್ ಮಾಡೋಣ. ಆಹಾ. ಏನೋ ಮಾಡ್ತಾ ಇದೀಯ ನೀನು? ರೂಮ್ ಒಳ್ಳೆ ಗೋಡೌನ್ ಮಾಡಕ್ ಬಿಟ್ಟಿದ್ಯಲ್ಲೋ. ನೀವಿಬ್ರು ನಾನು ರೂಮ್ ಇಂದ ಮೊದ್ಲು ಈಚೆ ಹೋಗಿ. ಮಾಧವ್, ನಾನ್ ನಿನ್ನ ಅಣ್ಣ ತಾನೆ, ಬಡಿ ಬ್ರೋ ಡ್ಯೂ. ನಾವ್ ನಿನ್ನ ಅತಿಥಿಗಳು. ಅತಿಥಿನ ದೇವ್ರು ಅಂತಾರೆ. ನಿಜ. ಗಂಟೆ ಅತಿಥಿಗಳಲ್ಲ ನೀವು. ಬಲವಂತವಾಗಿ ಬಂದಿರೋ ಅತಿಥಿಗಳಲ್ಲ. ಅವರು ತಿಥಿ ಮಾಡೋಂತವ್ರು, ಗೊತ್ತಾಯ್ತಾ? ಗೋಪು, ನಾವೇನ್ ಮಾಡೋದು ಈಗ? ಅಯ್ಯೋ, ನಮ್ನ ರೂಮಿಂದ ಓಡಿಸ್ಬಿಟ್ಟ. ಗೋಪಾಲ್, ಲಕ್ಷ್ಮಣ್, ಏನಾಯ್ತು? ಇಷ್ಟೊತ್ತರಲ್ಲಿ ಯಾಕೆ ರೂಮಿಂದ ಹೊರಗಡೆ ನಿಂತಿದ್ದೀರಾ? ಸರ್, ಮಾಧವ್ ನಮ್ನ ರೂಮಿಂದ ಹೊರಗೆ ಕಳಿಸ್ಬಿಟ್ಟ. ಮಾಧವ, ಯಾಕೆ? ಹೌದು ಸರ್, ನಾನೇನೆ. ಅಂದ್ರೆ ನಾನು ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಆಮೇಲೆ ಒಂದೇ ಸಲ ಅತಿಥಿಗಳನ್ನ ರೂಮ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಇರಿಸಿದ್ದೆ ಅವ್ರನ್ನ. ಬಂದ್ರು. ವಾರೆ ವಾ ಮಾಧವ್, ನೀನು ಗೋಪಾಲ್ ಮೇಲೆ ಎಷ್ಟು ಕಾಳಜಿ ತೋರಿಸ್ತೀಯಾ? ಅದಕ್ಕೆ ನಾನು ಹೇಳೋದು, ದೋಸ್ತಿ ಅಂದ್ರೆ ಗೋಪಾಲ್ ಮತ್ತೆ ಮಾಧವನ್ ತರ ಇರ್ಬೇಕು ಅಂತ. ಇಲ್ಲಂದ್ರೆ ಬೇಡವೇ ಬೇಡ. ಅಯ್ಯೋ, ಇದೇನ್ ಹೀಗಾಗೋಯ್ತು ಗೋಪು? ಗೋಪು, ಜಾಸ್ತಿ ಆಯ್ತು. ಇದು ನಮ್ಮ ರೂಮು, ನಮ್ಮ ಬೆಡ್ಸು. ನಮ್ಮ ಬೆಡ್ ಇಂದ ನೀನು ಮೇಲ್ಗಡೆ ಏಳೋ ಮೇಲಕ್ಕೆ. ನಮ್ಗಿದ್ ಬೇಕು. ನನಗ್ ಬೆಡ್ ಇಲ್ದೆ ನಿದ್ದೆ ಬರಲ್ಲ. ನಿನಗ್ ಬೇಕಿದ್ರೆ ಕೆಳಗ್ ಮಲ್ಗು. ನೀನ್ ಹೀಗ್ ಮಾತ್ ಕೇಳಲ್ಲ. ಗೋಪು, ನನ್ ಬ್ಲಾಂಕೆಟ್ ಕೊಡ್ತೀರಾ? ಮಾಧವ್, ಬ್ಲಾಂಕೆಟ್ ನ ಬಿಡು. ನಮ್ದು ಬ್ಲಾಂಕೆಟ್ ಇದು. ನನ್ನ ಬ್ಲಾಂಕೆಟ್ ಹರಿದ್ಬಿಟ್ಟಿಯಲ್ಲೋ. ಇವನು ಬೆಡ್ ಮೇಲೆ ಮಲ್ಕೋಬೇಕು ಅಂದ್ರೆ ಮಲ್ಕೊಳ್ಳಿ, ಆದ್ರೆ ನಾವು ಲೈಟ್ ಆಫ್ ಮಾಡ್ಬಿಡೋಣ. ಸರಿಯಾಗಿ ಹೇಳ್ದೆ ಕಣ ಲಕ್ಷ್ಮಣ್, ಸರಿಯಾಗಿ ಹೇಳ್ದೆ. ಲೈಟ್ ಅನ್ನೆಲ್ಲ ಆಫ್ ಮಾಡಿದೆ. ಗೋಪುಗೆ ಕತ್ಲಕ್ಕಂದ್ರೆ ಭಯ ಆಗುತ್ತೆ, ಅದಕ್ಕೆ ಲೈಟ್ ಯಾವಾಗ್ಲೂ ಆನೆ ಇರ್ಬೇಕು, ಗೊತ್ತಾಯ್ತಾ? ಲೈಟ್ ಆಫೇ ಇರುತ್ತೆ. ಆನ್ ಆನ್ ಆನ್. ಮಾಧವ್, ಸ್ವಿಚ್ ಇಂದ ದೂರ ಬಾ. ನಾನು ಲೈಟ್ ಆಫ್ ಮಾಡ್ತೇನೆ. ಬೇಡ ಮಾಧವ್. ನಾನು ಆಫ್ ಮಾಡೇ ಮಾಡ್ತೀನಿ, ಬಿಡೋದಿಲ್ಲ ಕಣೋ ಗೋಪು. ಅಯ್ಯಯ್ಯೋ, ನನ್ ಫ್ಯಾನು ಹಾಳು ಮಾಡ್ಬಿಟ್ರಲ್ಲಪ್ಪ. ಬಾಯ್ಸ್, ಹೆಲೋ ಬಾಯ್ಸ್. ಗೋಪಾಲ್, ನಿನ್ ರೂಮಿನ ಫ್ಯಾನು ಸರಿಯೋಯ್ತು. ಈಗ ನೀನು ನಿನ್ ರೂಮ್ಗೆ ಶಿಫ್ಟ್ ಆಗ್ಬೋದು. ಥ್ಯಾಂಕ್ ಯು ಪ್ರಿನ್ಸಿಪಲ್ ಸರ್. ನಡಿ ನಡಿ, ಇನ್ನ ಈ ರೂಮಲ್ಲಿರೋ ಅಗತ್ಯ ಇಲ್ಲ. ಪಾಪ ಈ ರೂಮಲ್ಲಿ ಇವರೇ ಇರ್ಲಿ. ಸರ್, ಇವಾಗ ನಮ್ ರೂಮ್ ಫ್ಯಾನು ಕೂಡ ಕೆಟ್ಟ ಹೋಯ್ತು.
ಏನು ಪದೇ ಪದೇ ಎಲ್ಲ ರೂಮಲ್ಲೂ ಯಾಕೆ ಹೀಗೆ ಫ್ಯಾನ್ ಹಾಳಾಗ್ತಾ ಇರುತ್ತೆ ಈ ಚೆಕ್ ಮಾಡಿಸ್ಬೇಕಾಗುತ್ತೆ. ಸರ್ ನಿಮ್ ಪರ್ಮಿಷನ್ ಇತ್ತು ಅಂದ್ರೆ ನಾವು ಗೋಪಾಲ್ ರೂಮ್ಗೆ ಶಿಫ್ಟ್ ಆಗ್ಬಿಡ್ತೀವಿ. ಹಾ, ಅದ್ರ ಮೂಲಕ ಗೋಪಾಲ್ಗೆ ನಿನಗ್ ಥ್ಯಾಂಕ್ಸ್ ಹೇಳೋ ಅವಕಾಶ ಸಿಗುತ್ತೆ. ನಾನ್ ಈ ಫ್ಯಾನ್ ನ ರೆಡಿ ಮಾಡಿಸ್ತೀನಿ. ಅಲ್ಲಿವರೆಗೂ ನೀವ್ 3 ಜನ ಗೋಪಾಲ್ ರೂಮ್ಗೆ ಶಿಫ್ಟ್ ಆಗಿ. ಖಂಡಿತವಾಗಿಯೂ ಸರ್. ಆದ್ರೆ ಸರ್ ನಮ್ ರೂಮ್ ತುಂಬಾ ಚಿಕ್ಕದು, ಇಷ್ಟು ಜನ ಅಲ್ಲಿ ಇಡ್ಸೋದಿಲ್ಲ. ಸರ್ ಜಾಗದ ಕತೆ ಏನಂತೆ, ಮನಸ್ಸು ನೋಡ್ತಿರ್ಬೇಕು, ಮನಸ್ಸು ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಹೌದು. ವಾರೇ ವಾ, ನಿನ್ ಜೊತೆ ಇರೋದಕ್ಕೆ ಮಾಧವ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ರೆಡಿ ಆಗಿದ್ದಾನೆ. ಅದಕ್ಕೆ ನಾನು ಹೇಳೋದು, ದೋಸ್ತಿ ಅಂದ್ರೆ ಗೋಪಾಲ್ ಮತ್ತೆ ಮಾಧವ್ ತರ ಇರ್ಬೇಕು, ಇಲ್ಲಂದ್ರೆ ಬೇಡವೇ ಬೇಡ ಅಂತ. ಸರಿ ತಾನೆ? ಗುಡ್ ನೈಟ್ ಗಾಯ್ಸ್. ಏನು ಗೋಪಾಲ್, ನಮ್ಮನ್ನ ಸ್ವಾಗತ ಮಾಡಲ್ವಾ? Watch full episodes on Geo Hotstar.